ಭಾಳ ಜನ ಹೇಳಿದ್ರು ಇದು ಎಲ್ಲ ರೋಡ್ ಮಂಜೂರಾಗ್ಯದ ಅಂತೇಳಿ ನಮ್ಮ ಅರುಣಣ್ಣ ಶಾಪೂರ್ ಅವರು ಹೇಳಿದ್ರು. ಅಷ್ಟು ಸರಳ ಆಗಲಿಲ್ಲ ಅದು ಮಂಜೂರ. ಇದೇನು ಮಾಡಿದ್ರಪ್ಪ ಅಂದ್ರೆ ಮುರುಮ ಅಂತ ಹೇಳಿದ್ರಲ್ಲ ಅವರು, ಮಹಾರಾಷ್ಟ್ರ ಗಡಿಯಿಂದ ಮುರುಮಿನ ಊರಿನಿಂದ ತಂದು ಜಳಕಿಗೆ ಸೇರಿಸಿಬಿಟ್ಟಿದ್ರು ಮಂತ್ರಿಗಳು. ನಾನು ನೋಡಿದೆ ಅದನ್ನು ಜಳಕಿಗೆ ಸೇರಿಸಿ ಆರ್ಡರ್ ಹೊರಡು ಪರಿಸ್ಥಿತಿ ಒಳಗಿತ್ತು, ಗೊತ್ತಾಯಿತು. ಆಮೇಲೆ ಇಮಿಡಿಯೇಟ್ ಒಂದು ಅಲ್ಲೇ ಅಚಾನಕ್ ನಮ್ಮ ಪಾರ್ಲಿಮೆಂಟ್ ನಡೆದಿತ್ತು, ಒಂದು ಪತ್ರ ರೆಡಿ ಮಾಡಿಕೊಂಡು ನಾವು ಓಡಿ ಹೋದೆ ಅವರು ಗಡ್ಕರಿ ಸಾಹೇಬ್ರ ಹತ್ರ. ನಾವು ಭಾಳ ಜನ ಜೀವನದಲ್ಲಿ ಮಂತ್ರಿಗಳನ್ನು ನೋಡಿದೆವು, ಕೇಂದ್ರದ ಮಂತ್ರಿಗಳನ್ನು ನೋಡಿದೆವು, ರಾಜ್ಯಗಳ ಮಂತ್ರಿಗಳನ್ನು ನೋಡಿದೆವು. ಆದರೆ ನರೇಂದ್ರ ಗಡ್ಕರಿಯ ಮಂತ್ರಿಗಳು ಇವರೊಬ್ಬರ ವಿಶೇಷವಾಗಿರ್ತಕ್ಕಂಥ ಒಬ್ಬ ಮಂತ್ರಿ ದೇಶದಲ್ಲಿ ಅಂಥೇಳಿ ನನ್ನ ತಾಲೂಕಿನ ಪರವಾಗಿ, ನನ್ನ ಕ್ಷೇತ್ರದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ರೋಡು ಜಳಕಿಗೆ ಸೇರಿತ್ತು. ನಾನು ಹೋಗಿ ಅಣ್ಣವರೇ ಸಾಹೇಬ್ರೆ ಹಿಂಗೆ ಯಾಕೆ ಮಾಡಿದ್ರಿ ಅನ್ಯಾಯ ನನಗೆ ಅಂದನು. ಕಾಯ್ರೆ ಮೀ ಕಾಯ ಅನ್ಯಾಯ ಕೇಳಿ ತುಮಚ ಅಂದರು. ಇಲ್ಲ ಸಾಹೇಬ್ರೆ, ನಾನು ಹುಟ್ಟು ಊರದ, ನಾನು ಈ ದೇಶದಾಗ ನಾನು ಒಬ್ಬ ಮಂತ್ರಿ MP ಆಗಿ ಕೆಲಸ ಮಾಡ್ಲಾಕತ್ತೀನಿ, ನನ್ನ ಊರ ನಡುವಾಯ್ದು ಹೋದ್ರೆ ಹೋಗ್ಬಿಡ್ತದ, ನೀನು ಹೋಗಿ ಜಳಕಿ ಕೂಡಿಸಿದಿಲ್ಲಪ್ಪ, ಇದು ನ್ಯಾಯ ಎಂದಾಗ ಭಾಳ ನಕ್ಕು. ಅದೇ ನನ್ನ ಲೆಟರ್ ಮೇಲೆ ಅರುಣ್ ಸಾಹೇಬ್ರೆ ನಾನು ಮಂಜೂರಾತಿ ನೀಡಿನಿ ಅಂತೇಳಿ ಸೆಕ್ರೆಟರಿ ಅವರು ಡೈರೆಕ್ಷನ್ ಕೊಟ್ಟರು. ಇದು ಈ ರೋಡಿನ ಇತಿಹಾಸ. ಕೆಲವರು ನಮ್ಲತಿ ಇತ್ತೀಚಿನ ನಿರ್ಮಾಣದಲ್ಲಿ 2 ಸಲ ಉದ್ಘಾಟನೆ ನಡೆದ ಮಗನ್, ನಾವು ಒಂದೇ ಮಾಡ್ಲಿಕ್ಕೆ ಟೈಮ್ ಇಲ್ಲ ನನಗೆ. ನಿನ್ನ ಒಂದು ಉದ್ಘಾಟನೆ ಮಾಡ್ಯಾರ ನೋಡೋಣ. ಫೆಬ್ರವರಿ 24 ಗಡ್ಕರಿ ಬೆಳಗಾವಿ ಮಾಡ್ಯಾರ, ನಿನ್ನ ಇಂಡಿಯಾ ಬಂದ್ ಮಾಡ್ಯಾರ. ಆಯ್ತಲ್ಲ, ಹಿರೇಬೇನೂರು ಒಂದು ಇಂಗಳಿಗೆ ಒಂದು ಚಿಕ್ಕಮಗಳೂರ್ಕೊಂಡ್ ಮಾಡ್ಕೊತವ್ರು. ನಾವು 1,000 ಕೋಟಿ ಮುರುಮದಿಂದ ಬಿಜಾಪುರವರೆಗೆ. ರಾಜಕಾರಣದಲ್ಲಿ ನಾವ್ಯಾರು ಇರ್ತೀವಿ, ವಿ ಆರ್ ಆಲ್ ಸೀಸನ್ಡ್ ಪೊಲಿಟಿಷಿಯನ್. ನಮಗೆ ಪ್ರಜ್ಞೆ ಇರಬೇಕಾಗ್ತದೆ, ಯಾವ ಯೋಜನೆಗಳನ್ನ ಯಾವ ಪ್ರದೇಶದಲ್ಲಿ ಒಂದು ಸಲ ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥದನ್ನ, ಆ ಕಾರ್ಯ ಸೂಕ್ಷ್ಮತೆ ನಮ್ಮಲ್ಲಿ ಇರಬೇಕಾಗ್ತದೆ. ರಾಜಕಾರಣ ಮಾಡ್ತಕ್ಕಂಥ ವಿಧಾನ ಇರ್ತದೆ, ಅದು ಬೇರೆ ಅದ. ಅದರ ಸರ್ಕಾರಿ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೇಕು. ಅದಕ್ಕೊಂದು ಡೆಕೋರಮ್, ಆ ಡಯಸ್ ಒಂದು ಮೇಂಟೈನ್, ಹಾಗೆ ಪ್ರೋಟೋಕಾಲ ಏನಿಲ್ಲ ಇಲ್ಲ ಮಗ. ನಾನು ಹಿಂದಿ ಬದಲಾವಣೆ ಮಾಡ್ಲಕ್ಕೆ ಹೊಂಟಿನ, ನೀವು ಮತ್ತೆ ಹಿಂದೆ ನಂಗೂ ಇಲ್ಲ. ನಾನು ಸೂಕ್ಷ್ಮವಾಗಿ ಕೆಲವು ಹೇಳೋರು ಬಯಸ್ತೀನಿ, ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಜನ ಬಹಳ ಪ್ರಜ್ಞಾವಂತರಾಗಿದ್ದಾರೆ. ಬಹುಶಃ ಬೇರೆ ಯಾರೇ ಸರ್ಕಾರದವರು 1,000 ಕೋಟಿ ರೂಪಾಯಿ ಇಲ್ಲಿ ಕೆಲಸ ಇಂಡಿಯಾಗ ನಾವು ಮಾಡ್ತೇವಂದ್ರೆ ದೊಡ್ಡ ಜಾತ್ರೆ ಮಾಡಿಬಿಡ್ತೀವಿ. ಯಾಕಂದ್ರೆ ಗಾಡಿ ನಾವೆಲ್ಲರೂ ಚಟ ಹಾಕ್ಬಿಟ್ಟಿದ್ದೇವೆ ಜನರಿಗೆ. ಏನಪ್ಪ ನಿಮ್ಮ ಊರಿಗೆ ಒಂದೊಂದು ಗಾಡಿ ಕಳಿಸ್ತೇವೆ, ನೀವು ಬಂದು ಬಿಡ್ರಿ. ನನಗೆ ಹಂಗಿಲ್ಲ. ನಂದೇ ಇಲೆಕ್ಷನ್ ಪುಕ್ಕಟ್ ಗಿರಾಕಿಲ್ಲ. ಯಾರಿಗೆ 10 ರೂಪಾಯಿ ಕೊಡಂಗಿಲ್ಲ, ಯಾರ್ದು 10 ರೂಪಾಯಿ ತೊಗೊಳಂಗಿಲ್ಲ. ನಾ ಎಲ್ಲಿದ್ದು ನಾ ಗಾಡಿ ಕೊಡ್ಲಕ್ಕ? ನಾ ಹೇಳಿದೆ ನಮ್ಮ ಗೌಡ್ರಿಗೆ, ಗಾಡಿ ಪಾಡಿ ಅಂದ್ರೆ ಇಲ್ಲ ಗೌಡ್ರ, ನಾನೇ ಪುಕ್ಕಟ್ ಗಿರಾಕಿ ಅದೀನಿ, ಯಾರು ಇಚ್ಛಾದ ಬರ್ತಾರೆ ನಮ್ಮ ಕಾರ್ಯಕರ್ತರು, ಒಲ್ಲ ಅಂದ್ರೆ ಇಬ್ಬರು ಕೂಡ ದೀಪ ಹಚ್ಚಿ ನಾವು ಹೋಗ್ಬಿಡೋಣ, ಹೆಂಗೂ ನಮ್ಮ ಪತ್ರಿಕಾ ಮಿತ್ರರು ಇರ್ತಾರ ಅಂತ ಹೇಳಿದೆ. ಅವರೇ ಬೈದ್ರು. ಇದು ನಾನು ಇಚ್ಛೆನೂ ಇದ್ದಿದ್ದಿಲ್ಲ, ಈ ಕಾರ್ಯಕ್ರಮ ಮಾಡ್ಬೇಕನ್ನೋ ಇಚ್ಛೆನೂ ಕೂಡ ಇರಲಿಲ್ಲ. ಅವರೇ ಎಲ್ಲ ಕಾರ್ಯಕರ್ತರು ನಾನು ಭಾಳ ಹುರುಪಾಗಿ ಮಾಡಿಸ್ರಿ ಅಂದರು. ಅದನ್ನು ಗಾಡಿ ಪಾಡಿ ಕೊಡಾಗಿಲ್ಲ ಮಾರಾಯರ, ಯಾರಿದ್ದವ್ರು ಬರ್ತಾರ ದೀಪ ಹಚ್ಚಿ ಹೋಗೋಣ ಅಂತ ಹೇಳಿ. ಅಂದರೆ ಇದು ಒಂಥರ ನೋಡಿ, ಎಷ್ಟು ಜನ ಎತ್ತು ಮಾಡೋದು. ನಿಮ್ಗೆ ಗಾಡಿ ಪಾಡಿ ತರಿಸೋದು, ಇನ್ನೊಬ್ಬರ ಕಡೆಯಿಂದ ಜೇಬಿಗೆ ಕೈ ಹಾಕೋದು. ಯಾಕೆ ಬೇಕ್ರಿ ಅದು? ನಾವೆಲ್ಲ ಮಾಡೋ ಕೆಲಸ ನಿಮ್ಮ ತೃಪ್ತಿಗೋಸ್ಕರ ಮಾಡೋದಿಲ್ಲ, ನಿಮ್ಮ ಕೆಲಸ ಮಾಡೋದ್ರೆ ನನಗೆ ತೃಪ್ತಿ ಆಗ್ತದೆ. ಆ ಕಾರಣಕ್ಕಾಗಿ ಎಲ್ಲ ನಮ್ಮ ಹೇಳಿದ್ರು ಅವರು, ಎಲೆಯ ಮರೆಯ ಕಾಯಿ ಅಂತ. ಹೌದು, ಎಲೆಯ ಮರೆಯ ಕಾಯಿಯಲ್ಲಿ ಬೆಳೆದು ನಾನು ದೊಡ್ಡವನು ಆಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಆದ್ರೆ ಆ ಕಾಯಿ ಕಾಣ್ತಂದ್ರೆ ಹಣ್ಣಾಗ್ಯದ ಅಂತ ಕಂಡ್ರೆ ಕಲ್ಲು ತೊಗೊಂಡು ಒಗದಂದು ಕೆಳಗೆ ಬಿಡ್ತಕ್ಕಂಥ ಕೆಲಸ ಮಾಡ್ತಾರೆ. ಭಾಳ ಮುಂದೆ ಹೋಗಿದೆ ಅಂದ್ರೆ ಕತ್ತರಿಸೋ ಜನ ಭಾಳ ಇರ್ತಾರೆ. ಅದಕ್ಕಾಗಿ ನಾನು ಯಾವತ್ತೂ ಕೂಡ ನನ್ನ ಜೀವನದಾಗ ಒಂದು ಫೋಟೋ ಹಚ್ಚಿಲ್ಲ. ಯಾರು ಯಾವ ಕೆಲಸ ಮಾಡಿದಾರೆ ನಾವು ಹೇಳ್ತೇವೆ, ಗಡ್ಕರಿ ಮಾಡಿದ ಅಂತ ಹೇಳಿ ವಿಧಾನಸಭಾದಾಗ ಹೇಳಿದ್ರು. ಆಗ ಗಡ್ಕರಿಯಿಂದ ಏನೋ ಲೋಪ ಆಗಿ ಅದನ್ನು ಸಹಿತ ಹೇಳ್ತಕ್ಕಂಥ ಪ್ರಯತ್ನ ಮಾಡಿ ನಾವು ವಿಧಾನಸಭೆಯಲ್ಲಿ. ಯಾವ ಯೋಜನೆಯನ್ನು ನೀವು ತಗೋತೀರಿ, 3 ವರ್ಷ ರೋಡ್ ನೋಡಿ ತಿರುಗಾಡೋರು ನರಕೆ ಹತ್ಯೆ ಅನುಭವಿಸಿದ್ದಾರೆ, ಅದಕ್ಕೆ ಯಾರು ಹೊಣೆಗಾರ ಅನ್ನೋದನ್ನ ನೆನಪಿಸ್ಕೋಬೇಕಾಗ್ತದೆ. ನಾವು ಎಲ್ಲಿ ಹೋದ್ರು, ಚಿಕ್ಕಮಗಳೂರು, ಅಗರ್ಕೇರ್ ಕ್ರಾಸ್, ಹಿರೇಬೇನೂರು, ಇಂಗರ್ಗಿ, ಇಂಡಿಯಿಂದ ರೋಗಿ ಕ್ರಾಸ್ ಅವರಿಗೆ 2 ವರ್ಷ 9 ತಿಂಗಳಲ್ಲಿ ಭಾಗದಾಗ ಯಾರ್ಯಾರು ಅವತ್ತು ರಸ್ತೆಗಳು ತಿರುಗಾಡೋರು ದಿನನಿತ್ಯ ಅವ್ರು ಯಾರಿಗೆ ಶಾಪ ಹಾಕಿದ್ದಾರೆ? ಯಾವ ಪುಣ್ಯಾತ್ಮ ಯೋಜನೆಯನ್ನು ಮಾಡಿದ್ರಿ? ನಮ್ಮ PWD ಹ್ಯಾಂಡ್ ಓವರ್ ಮಾಡಿದ್ದೀವಿ ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರಿಗೆ. ಮೇಂಟೆನೆನ್ಸ್ ಇರಲಾರ್ದ ಯೋಜನೆ ತಗೊಂಡ್ರೆ ಏನು ಪರಿಣಾಮ ಆಗ್ತದೆ ಗಮನಿಸಿದೀವಿ ನಾವು.
ಒಂದು ಜೀವ ಹೋಗ್ಯದ, ಒಂದು ಜೀವಕ್ಕೆ ಬೆಲೆ ಇಲ್ಲ. ಒಂದೊಂದು ದೇಶದಾಗ ಒಂದು ಜೀವ ಹೋಯ್ತಂದ್ರೆ ಸರ್ಕಾರಗಳ ಬದಲಾವಣೆ ಆಗಿರ್ತಕ್ಕಂಥ ನಿರ್ಣಯಗಳನ್ನ ಪ್ರಪಂಚದಲ್ಲಿ ನೋಡ್ತೀವಿ ನಾವು. ಯಾರ ಕಡೆ ಹೋಗ್ತೀವಿ? ಸೊ ಅದಕ್ಕಾಗಿ ವ್ಯವಧಾನದಿಂದ ಏನ್ ಯೋಜನೆಗಳನ್ನು ಮಾಡ್ತೀವಿ ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಮೇಂಟೆನೆನ್ಸ್ ಜೊತೆಗೆ ಇಟ್ಕೋಬೇಕಾಗ್ತದೆ. ರಸ್ತೆಗಳನ್ನ ಪೂಜೆ ಮಾಡಿದ್ರೆ ನಾನು ಸಾರೋಟಿ ಮೊನ್ನೆ ಪೂಜೆ ಮಾಡಿನೂ ಇವತ್ತು ವರ್ಕ್ ಸ್ಟಾರ್ಟ್ ಆಗುತ್ತೆ. ರಾಜಕಾರಣ ಮಾಡ್ತಕ್ಕಂಥ ವ್ಯವಧಾನ ನಮ್ಮಲ್ಲಿ ಹೆಂಗಿರ್ಬೇಕು ಅಂದ್ರೆ ಆ ಸೂಕ್ಷ್ಮತೆ ನಮ್ಮಲ್ಲಿ ಇರ್ಬೇಕಾಗ್ತದೆ, ಆ ಸೆನ್ಸಿಟಿವ್ ಆಗಿರ್ಬೇಕಾಗ್ತದೆ. ನಾವೆಲ್ಲ ಮಾಡೋಣ. ನಾನು ಒಂದು ಒಳ್ಳೆ ಪ್ರಾಜೆಕ್ಟ್ ನಿನಗೆ ಮಾಡಿಸ್ಕೊಡ್ತೀನಿ ಜಿಲ್ಲಾ ಪಂಚಾಯತಿಯಿಂದ, ನೀನು ಅದನ್ನು ಮಂಜೂರಾತಿ ಮಾಡಿ. ಅಲ್ಲೋ ಹೆಂಗಾಗ್ತದಪ್ಪ, ಅದು ನಮ್ಮ ಸರ್ಕಾರ ಇಲ್ಲ, ಕೇಂದ್ರದಾಗ ಅದು ಕಾಂಗ್ರೆಸ್ ಸರ್ಕಾರ ಅದ. ಮುತ್ಯ ಯಾರು ಮೋನಿ ಬಾಬಾ ಯಾರು ಮನಮೋಹನ್ ಸಿಂಗ್ ಅಜ್ಜ ಅವರು ಪ್ರಧಾನಮಂತ್ರಿಗಳಾಗಿದ್ರು. ಹ್ಯಾಂಗೆ ಮಾಡ್ತಾರೋಪ್ಪ ಅದು ನಾ ಹೇಳಿದೆ. ಇಲ್ಲ ನೋಡ್ರಿ ಅಂದರು. ಆಯಿತು ನೀವು ಪ್ರೊಜೆಕ್ಟ್ ಮಾಡ್ರಿ ಅಂದ. ಒಂದು ಇಂಚಗೇರಿ ಗುಡ್ಡ, ಎರಡನೇದು ನಿಂಬಾಳ, ಮೂರ್ತಿ ನಿಂಬಾಳ ಗುಡ್ಡ, 2 ಗುಡ್ಡದ ಮೇಲೆ ನೀರು ಒಯ್ದು ಬಿಡನ್ರಿ. ಆಮೇಲೆ ತಿರುಗಿ ಬಿಟ್ರೆ ಎಷ್ಟು ಬೇಕಾಸಟ್ಲ ಹಳ್ಳಿಗೆ ಹೋಗ್ತಾವ ಅಂಥೇಳಿ ಐಡಿಯಾ ಕೊಟ್ಬಿಟ್ಟ ಗಬ್ರು ಅವ. ಅದನ್ನು ಒಂದು 15 ದಿವಸದೊಳಗೆ ಅದನ್ನು ಪ್ರೊಜೆಕ್ಟ್ ರೆಡಿ ಮಾಡಿ ನಾನೇ ಬೆಂಗಳೂರು ತೊಗೊಂಡು ಹೋಗಿ RDPR ಮಿನಿಸ್ಟರ್ ಕಡೆಯಿಂದ ಅದನ್ನು ರೆಕಮೆಂಡ್ ಮಾಡಿಸಿ ಡೆಲ್ಲಿಗೆ ತೊಗೊಂಡೋದ. ಡೆಲ್ಲಿಗೆ ತೊಗೊಂಡೋಗನ ಕಾಂಗ್ರೆಸ್ ಸರ್ಕಾರ ಹೇಳಿ ನೋಡೋಣ ಹ್ಯಾಂಗೆ ಮಾಡ್ತಾರೆ. ಮಾಡೋಂಗಿಲ್ಲ ಸಾಹೇಬ್ರ. ನಾನು ಒಂದು ದೊಲೋತ್ತಿಗೆ ದೊಡ್ಡ ಲೆಟರ್ ಟೈಪ್ ಮಾಡಿದೆ. ಇವು ಯಾಕೆ ಹೇಳ್ತೀನಿ ಅಂದರೆ ಇವು ಕಥೆಗಳು ಎಲ್ಲ ನಿಮಗೂ ಗೊತ್ತಾಗಬೇಕಲ್ರಪ್ಪ. ತೊಗೊಂಡು ಹೋದ, ಟೈಪ್ ಮಾಡಿ ತೊಗೊಂಡು ಹೋದ. ನಾನು ಪ್ರಧಾನಮಂತ್ರಿಗಳಿಗೆ ಭೇಟಿ ಆಗಬೇಕು ಅಂಥೇಳಿ ಅವ್ರ ಆಫೀಸ್ಗೆ ಬಂದು ಮೆಸೇಜ್ ಕೊಟ್ಟ. ಇವತ್ತು ಕೊಟ್ಟ. ಮುಂಜಾನೆ ಮಧ್ಯಾಹ್ನ ನಾಳೆ ಇವತ್ತಲ್ಲ, ನೆಕ್ಸ್ಟ್ ಡೇ ಮಧ್ಯಾಹ್ನ 4 ಗಂಟೆ ನಿಮಗೆ ಮನೆಗೆ ಬರ್ಲಾಕ ಹೇಳ್ಯಾರ ಪ್ರಧಾನಮಂತ್ರಿ ಅಂತ ಹೇಳಿದ್ರು. ಗಪ್ಪನೇ ಇದೊಂದು ಲೆಟರ್ ತೊಗೊಳೋಣ, ಸೀದಾ ಹೋಗೋಣ. ಏನೂ ಮಾಡಲಿಲ್ಲ ಅವ್ರು. ಮುದುಕಿಗೆ ಹೋಗಿ ನಮಸ್ಕಾರ ಹೊಡೆದು ಮೊದಲು ಒಂದು ಕಾಲಿಗೆ ಊಟ ಅಂದರು. ಊಟ ಅನ್ನಲ್ಲ ಸಾಹೇಬ್ರ, ನಾನು ನಮಸ್ಕಾರ ಮಾಡೋದಂತೂ ಕರೆ ಹಿರಿಯ ಮನುಷ್ಯರದಿರಿ, ಆದರೆ ಇದು ಒಂದು ಲೆಟರ್ ಅದ ರೀ. ಏನದು ಅಂತ ಹಿಂಗೆ ನೋಡಿದ್ರು, ಅದು ಇಂಗ್ಲೀಷ್ನಾಗ ಬರೆದಿದ್ದ. ಹಿಂಗೆ ಒಟ್ಟು 76 ಹಳ್ಳಿಗೆ ಹೋಗೋದು ಒಂದು ಪ್ರಾಜೆಕ್ಟ್ ತೊಗೊಂಡು ಬಂದಿನಿ ಮಾಡಿಕೊಂಡು. RDPR ಸೆಕ್ರೆಟರಿ ಹತ್ರ ಪೆಂಡಿಂಗ್ ಅದ, ಇದು ನೀವು ಮಾಡಿಕೊಡ್ಬೇಕು ಅಂಥೇಳಿ ನಾ ಇಟ್ಟು ಹೇಳಿ ಇದನ್ನೆಲ್ಲ ಕತೆ ಹೇಳೋದ. ಹಿಂದಿಂದ ಹೇಳ್ದಲ್ಲ ನಿಮ್ಗೆ ಈಗ ಈ ಕತೆ ಹೇಳೋಣ. ನಕ್ಕು ಅದು ಲೆಟರ್ ತೊಗೊಂಡು ಅದರ ಮೇಲೆ ಶಾಂಕ್ಷನ್ ಅಂತ ಹೇಳಿ ಬರೆದು ಕೊಟ್ಟರು. ಅವಾಗ ಯಾರಿದ್ರಪ್ಪ ಅಂದ್ರೆ ನಮ್ಮ RDPR ರಮೇಶ್, ನಮ್ಮ ಆಂಧ್ರದವ್ರು ರಮೇಶ್ ಅಂತಿದ್ರಲ್ಲ ಅವರಿದ್ರು. ಅದು ಹೋಗಿ ಕೊಟ್ಟ ಒಂದು ಜೆರಾಕ್ಸ್ ಮಾಡಿಸ್ಕೊಂಡು ತೊಗೊಂಡು ಹೋಗಿ ಅದು ಬರಲಿ ಯಾವಾಗರಿ ಅಂಥೇಳಿ ನೆಕ್ಸ್ಟ್ ಡೇನೇ ಮುಂಜಾನೆ ನನ್ನ ಕೈಯಾಗ ಆರ್ಡ್ರ್ ಮಾಡಿ 76 ಹಳ್ಳಿಗಳಿಗೆ 110 ಕೋಟಿ ರೂಪಾಯಿ ಯೋಜನೆಯನ್ನು ಮಂಜೂರಾತಿ ಮಾಡಿಕೊಟ್ರಪ್ಪ. ಅವಾಗ ಎಲ್ಲ ಹಳ್ಳಿಗೆ 76 ಹಳ್ಳಿಗೆ ಕೂಡ ಇವತ್ತು ಎಷ್ಟೇ ಬರಗಾಲ ಬಿದ್ದರೂ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರೂ ಆಗಿರಬೇಕು, ಇಲ್ಲ ಅಂತ ಹೇಳೋಂಗಿಲ್ಲ. ಆದರೂ ಕೂಡ 74 ಹಳ್ಳಿಗೆ ಹಂಜಿಗಿ ಮತ್ತು ಇನ್ನೊಂದು ಕೆರೆ, ನಮ್ಮ ಯಾವುದ್ರಿ ಅದು ಕೆರೆ, ಅರ್ಜುನಾಳ ಕೆರೆ, ಹಂಜಿಗಿ ಮತ್ತು ಅರ್ಜುನಾಳ ಕೆರೆಯಿಂದ ನೀರು ಲಿಫ್ಟ್ ಮಾಡಿ ಆ ಗುಡ್ಡಕ್ಕೆ ಹಾಕಿ ಆ ಗುಡ್ಡದಿಂದ ತಿರುವುಲಕ್ಕೆ ಹಚ್ಚಿ 76 ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿಸ್ಕೊಟ್ಟಪ್ಪ. ಸೂಕ್ಷ್ಮ ಮಾತನ್ನ ಹೇಳಿ ಇವಾಗ ರಾಜಕಾರಣ ಮಾಡಕ್ಕೆ 4 ವರ್ಷದ ನಮ್ಮಂತವ್ರದ್ದು ಹೆಂಗ್ ಹಾಯ್ದೋರ್ಬೇಕು ಅನ್ನೋ ಗೊತ್ತದ. ಸುರ್ಮನಿ ನೋಡಿಲ್ಲ ಡಾಕ್ಟರ್, ನಮ್ಗೆ ಸುರ್ಮನಿ ಅವ್ರು ಹೆಂಗ್ ತಪ್ಪಿಸಿ ಹೋಗ್ತಾರೆ ಹಂಗ 35 ವರ್ಷ ತಪ್ಪಿಸಿ ಗೆದ್ದಿನ ಇಲ್ಲ. 5 ವರ್ಷಕ್ಕೊಮ್ಮೆ ರಿನ್ಯೂವಲ್ ಆಗುದು ಗೊತ್ತದ ನನಗೆ. ಆದ್ರೆ ಆ ವಿಧದಲ್ಲಿ ಆ ಪ್ರಾಮಾಣಿಕ ದಾರಿಯಲ್ಲಿ ರಾಜಕಾರಣ ಮಾಡ್ತಕ್ಕಂಥ ವ್ಯವಧಾನ ಇಟ್ಕೋಬೇಕಾಗ್ತದೆ. ಈ ಪ್ರದೇಶದ ಜನ ಪ್ರಜ್ಞಾವಂತರಾಗಿದ್ದಾರೆ ಅನ್ನೋದನ್ನ ತೋರಿಸಬೇಕಾಗ್ತದೆ. ಸೊ ಅದಕ್ಕೆ ನಾನು ಸೂಕ್ಷ್ಮವಾಗಿ ಮಾತುಗಳನ್ನ ಹೇಳಿ ಈ ವೇದಿಕೆಯಲ್ಲಿ ಅದನ್ನ ಪ್ರಸ್ತಾಪ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅದರ ಮುಂದೆ ಇಂಥವು ನಡೀಬಾರ್ದು ಅಂತಕ್ಕಂಥ ಸೂಕ್ಷ್ಮತೆಯಿಂದ ನಾನು ಆ ಮಾತನಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿನು. ಹಾಗೆ ಈ ಪ್ರದೇಶ ಎಲ್ಲ ವಿಧದಲ್ಲಿ ಅಭಿವೃದ್ಧಿ ಆಗ್ಬೇಕು. ಇವತ್ತು ನೀರಾವರಿ ಯೋಜನೆಗಳು ಇನ್ನೊಂದು ನೋಡು, ನಾನು ರೇವಣಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆಗೆ 3,000 ಕೋಟಿ ರೂಪಾಯಿ ಕೊಟ್ಟಾರ. ಜನವರಿ ಒಳಗೆ ಪೂರ್ತಿ ಒಳಗೆ ಪೂಜೆ ಮಾಡಿದ್ವಿ. ಇಲೆಕ್ಷನ್ ಇನ್ನು 2 ದಿನ ಇತ್ತು ಅಂದ್ರೆ 29 ದಿವಸ. ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿನವರು, ಆಗಿನ ನೀರಾವರಿ ಮಂತ್ರಿಗಳು, ಕೆಲವು ಜನರೆಲ್ಲರೂ ಕೂಡಿದ್ರು. ಲಾಸ್ಟಕ್ಕೆ ಮಾಡಿ ಹೋದ್ರವ್ರು 63,000 ಕೋಟಿ ರೂಪಾಯಿ ಕೊಡೋರೇನ ಬೊಮ್ಮಾಯಿ ಅವ್ರ ಮನೆ ಅಂತ ಕೊಡ್ತಾರೋ, ಕಾರಜೋಳ ಅವ್ರ ಮನೆ ಅಂತ ಕೊಡ್ತಾರೋ, ಸಿದ್ದರಾಮಯ್ಯ ನಾವು ಕೊಡ್ತೇವೆ ಅನ್ನೋದನ್ನ ನೆನಪಿಸಬೇಕಾಗ್ತದೆ ಈ ಭಾಗದ ಜನ. ಯಾವ ಕಾಲದೊಳಗೆ ಏನಾಯ್ತು ಅನ್ನೋದನ್ನ ಗಮನಿಸಬೇಕಾಗ್ತದೆ. ಅದಕ್ಕಾಗಿ
ಸರ್ಕಾರದ ಯೋಜನೆಗಳನ್ನ ನಾನು ಮಾಡಿನ ಅಂತ ಹೇಳ್ಕೋಬಾರ್ದು. ನಾನು ಇಲ್ಲಿ ಮೊದಲಿಗೆ ಯಾಕೆ ಹೇಳಿದೆ, ನಾನ್ ಮಾಡಿಲ್ಲ, ಗೊಡ್ಡಾಳವ್ರು ಮಾಡ್ಯಾರ, ನಾನು ಸ್ವಲ್ಪ ಅವರೆಲ್ಲೆಲ್ಲಿ ತಟ್ಟಿಸ್ತಾವಲ್ಲಿ ಹೇಳೋ ಪ್ರಯತ್ನ ಮಾಡಿದೆ. ಈ ವಾಸ್ತವಿಕತೆ, ಈ ಸತ್ಯ ನಮ್ಮ ಜೊತೆಗೆ ಇರಬೇಕಾಗ್ತದೆ. ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸೂಕ್ಷ್ಮತೆ ಇದ್ದವರು ಸತ್ಯದ ಜೊತೆಗೆ ಬದುಕಬೇಕಾಗ್ತದೆ. ಏನ್ ಯೋಜನೆಗಳನ್ನ 40 ವರ್ಷದಿಂದ ಯಾರು ಈ ತಾಲೂಕಿನಲ್ಲಿ ಯಾರು ಏನೇನು ಮಾಡಿದ್ರು ನೋಡ್ಕೊಳ್ತದ ಅವ್ರಿಗೆ. ನಿನ್ನೆ ಒಂದು ಮುನ್ಸಿಪಾಲಿಟಿ ಎಲೆಕ್ಷನ್ ಆಯ್ತಿಲ್ಲ, ಇವ್ರು ಕೂತಾರ ನಮ್ಮವ್ರಿಬ್ರು, ನಮ್ ಸಂಖ್ಯೆ ಎಷ್ಟು ಗೊತ್ತದ 8 ಬರವಣೆ ಏಟದ ಬಿಜೆಪಿ 11 2 ಅಂತ ಒಂದು MP 25 ಏಟಾಗ್ತದ. ಅದನ್ನ ಬಹುಮತ ನಿಮ್ಗೆ ಇತ್ತು, ಅವ್ರು ನಾ ಮಾಡಿ ಕುಡಿಸೇನಿ. ಇಲ್ಲಿ ನಾನು ಮಾಡಿಲ್ಲ, ಆ ನಗರದ ಜನ ಅಲ್ಲೇನು 24 ತಾಸು ನೀರು ಕೊಟ್ಟಿದೀವಿ ನಮ್ಮ ಸರ್ಕಾರದಿಂದ, ಅಲ್ಲೇನು ಕೆಲಸ ಮಾಡಿದೀವಿ ಅದು ಜನ ಗಮನಿಸ್ತಿರ್ತಾರೆ. ರಾಜಕಾರಣ ನನ್ನಂತ ಕೂಡ ನೀವು ಮಾಡ್ಲಿಕ್ಕೆ ಸಾಧ್ಯ ಅದ ಮಗ? ಇನ್ನ 8 ದಿನ ಆಗಿಲ್ಲ, ಇನ್ನ ನೆನ್ಪು ಬರ್ಲಿ. ಸೊ ಅಂತವಕ್ಕೆಲ್ಲ ಗೆರಿ ಹೊಡೆದ ರಾಜಕಾರಣ ಮಾಡೋರ್ತೀವಿ ನಾವು. ಹೋಸಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆದ್ರೂ ಜಿಲ್ಲೆದಾಗ ಅತಿ ಹೆಚ್ಚು ಯಾರು ಗೆದ್ದವರಿದ್ರು ನಾವೇ. ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀವಿ ನಾವು, ಮುಂದಿನ ಸಲ ಜಿಲ್ಲೆದಾಗ ಹೆಚ್ಚಿಗೆ ಜೆಪಿ ತಾಲೂಕ್ ಪಂಚಾಯತ್ ಅದು ಇಂಡಿ ವಿಧಾನಸಭಾ ಕ್ಷೇತ್ರದ ಕೊಡುಗೆ ಹೆಚ್ಚಿಗಿರ್ತದೆ ಅನ್ನೋದನ್ನ ಗಮನಿಸಬೇಕಾಗ್ತದೆ. ಚುನಾವಣೆಗಳನ್ನ ಹೆಂಗ್ ಗೆಲ್ಲಬೇಕು ಅನ್ನೋದ್ರ ರಾಜಕಾರಣ ನಮ್ಮನ್ನು ನೋಡಿ ಕಲಿಬೇಕು ನೀವು. ಇನ್ನ ನನ್ನ ಸಿನಿಮಾ ಬರ್ಲಿಕ್ಕೆ ನಿಮ್ಮನ್ನ ಬಹಳ ಟೈಮ್ ಆಗ್ತದೆ, ಮತ್ತೆ ಇನ್ನ ಆ ಮಟ್ಟಕ್ಕೆ ಯಾರು ಬೆಳೆದಿಲ್ಲ ನೀವಿನ್ನ, ಅದು ಬೆಳೀಲಿ ಅಂತ ನನ್ನ ಆಶೆ ಅದು. ಈ ಪ್ರದೇಶದ ಅಭಿವೃದ್ಧಿಯಲ್ಲಿ ಇಂಡಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ 3,000 ಕೋಟಿ ರೂಪಾಯಿ ರೇವಣ ಸಿದ್ದೇಶ್ವರ ಯೋಜನೆಗೆ ಈ ವರ್ಷ ಖರ್ಚು ಮಾಡ್ತೀನಿ. ಯಾವ ಹೆಡ್ ಆಫ್ ಅಕೌಂಟ್ ಯಾವ ತಿಂಗಳಾಗ ಎಷ್ಟು ಖರ್ಚಾಯ್ತು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಎಷ್ಟು ಖರ್ಚಾಗಿದೆ, ಈ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಎಷ್ಟು ಖರ್ಚು ಮಾಡಿದೀವಿ ಅನ್ನೋದನ್ನ ಈ ತಾಲೂಕಿನ ನಮ್ಮ ರೈತರೇನ ನಮ್ಮ ಮಾಲೀಕರಿದಾರ ಅವ್ರ ಮುಂದೆ ಲೆಕ್ಕ ಇಟ್ಬಿಡ್ತೀನಿ. ಯಾರ ಮುಂದೆ ಹೇಳಿದ್ರೆ ಮತ್ತೊಬ್ರು ನನ್ನ ಮುಂದೆ ಹೇಳಿದ್ರೆ ನಡೆಯಂಗಿಲ್ಲ. ನೀವು ಕೊಟ್ಟ ಕೊಡುಗೆ ಏನು, ನಾನು ಅನುದಾನ ಕೊಟ್ಟದ್ದೇನು ಅನ್ನೋದನ್ನ ಲೆಕ್ಕ ತಿಂಗಳ ಸಹಿತ ಯಾವ ತಾರೀಕಿಗೆ ಎಷ್ಟು ಬಿಡುಗಡೆ ಮಾಡಿದೀವಿ ಅನ್ನೋದನ್ನ ಲೆಕ್ಕ ಹೇಳಬೇಕಾಗ್ತದೆ. ನಮ್ಮಲ್ಲಿ ನೀವೆಷ್ಟು ವರ್ಷ ರಾಜಕಾರಣ ಮಾಡಿದ್ರಿ, ನಿಮ್ಮ ಲೆಕ್ಕ ಏನದ, ನಮ್ಮ ಲೆಕ್ಕ ಏನೋದನ್ನ ಲೆಕ್ಕ ಇಟ್ಟು ಹೇಳ್ತಕ್ಕಂಥ ಪ್ರಸಂಗ ಇನ್ನೊಂದು 3 ವರ್ಷ ಆಗೋದಕ್ಕೆ ಬರ್ತದೆ. ಅವಾಗ ನಾನು ತಯಾರಿದ್ದೀನಿ ಅದಕ್ಕೆ.